ಅಯ್ಯೋ ದೇವ್ರಿ, ಈ ಆನಂದ್ ಸರ್ಗೆ ಏನಾಯ್ತು? ಇವ್ರು ಯಾಕೆ ಇಲ್ಲಿ ಹಿಂಗೆ ಮಕ್ಕೊಂಡಾರ? ಸರ್ ಸರ್, ಇಲ್ಲಿ ಯಾಕೆ ಮಕ್ಕೊಂಡಿರಿ? ಹಾಂ, ಏನೋ ನಂದೀಶ, ಏನೋ ಹೇಳಾಕೊಂತೀರಿ. ಏನದು ಸರಿಯಾಗಿ ಕೇಳಿಸ್ತಾನೇ ಇಲ್ಲ. ಸ್ವಲ್ಪ ಜೋರಾಗಿ ಮಾತಾಡು. ಓಹೋ, ಇವಾಗ ಅರ್ಥ ಆಯಿತು. ಸರ್ ಲವಲ್ಲಿ ಡೀಪಾಗಿ ಹೋಗ್ಬಿಟ್ಟಿದ್ದಾರೆ ಅಂತ. ಹ್ಞೂ ಸರ್, ತಾವು ಎಲ್ಲಿದ್ದೀರಾ ಇವಾಗ? ನಾನಿವಾಗ ಪ್ರೇಮ ಲೋಕದಲ್ಲಿ ನನ್ನ ಹುಡುಗಿ ಜೊತೆ ಹಾರಾಡ್ತಾ ಇದ್ದೀನಿ. ಒಂದು ಸಾಂಗಲ್ಲಿ ಇಬ್ಬರು ತೇಲಾಡ್ತಾ ಇದ್ದೀವಿ ನೋಡು. ಹಾಂ ಹಾಂ, ಎಷ್ಟು ಚೆನ್ನಾಗಿದ್ದಾಳೆ ನನ್ನ ಹುಡುಗಿ. ಹ್ಞೂ, ಅಯ್ಯೋ ಸರ್, ತಾವು ಆ ಪ್ರೇಮ ಲೋಕದಿಂದ ಸ್ವಲ್ಪ ಹೊರಗಡೆ ಬಂದು ಇವಾಗ ತಾವು ಎಲ್ಲಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಇನ್ನೆಲ್ಲೋ, ಏನು ಮಬ್ಬದಿದ್ದೀನಿ ನೀನು? ನಮ್ಮ ಮನೆಯಾಗದೀನಿ ನಾನು, ನನಗೇನಷ್ಟು ಗೊತ್ತಿಲ್ಲ ಅಂತ ಅಂದ್ಕೊಂಡೇನು? ಒಬ್ಬ ಪರವಾಗಿಲ್ಲ, ಒಂದು ರೂಟ್ನಲ್ಲಿ ಅಂತಾರ. ಸರ್, ತಾವು ಮನೆಯಲ್ಲಿ ಎಲ್ಲಿದ್ದೀರಿ ಅಂತ ಅಂದ್ಕೊಂಡಿದ್ದೀರಾ? ಇನ್ನೆಲ್ಲೋ, ನನ್ನ ರೂಮಲ್ಲಿ ಇದ್ದೀನಿ. ನನ್ನ ರೂಮ್ನಾಗ ಮಲ್ಕೊಲಾರ್ದ ಇನ್ನೇನು ಹಾಲಲ್ಲಿ ಮಲ್ಕೊಂಡಿರ್ತೀನಿ ನಾನು. ತಲೆಗಿಲಿ ಕೆಟ್ಟೈತಾಯಿನ ನಿನಗೆ? ಸುಮ್ಮನೆ ನನ್ನ ತಲೆ ಎದಕ್ಕೆ ತಿಂತಿದ್ದಿ? ಹೋಗಿ ಆ ಕಡೆ, ನಾನೇನೋ ಒಳ್ಳೆ ಮೂಡ್ನಲ್ಲಿ ಅದೀನಿ. ಅಯ್ಯೋ ದೇವ್ರಿ, ಅಲ್ಲ, ಈ ಲವ್ನಲ್ಲಿ ಬಿದ್ದವರೆಲ್ಲರೂ ಹಿಂಗೆ ಮಾಡ್ತಾರ ಅಥವಾ ನಮ್ಮ ಸರ್ ಅಷ್ಟೇ ಹಿಂಗೆ ಮಾಡಾಕತ್ತಾರ? ಹಾಂ, ಯಪ್ಪ, ಅಕಸ್ಮಾತ್ ದೊಡ್ಡ ಬಾಸ್ ಏನಾದರೂ ಬಂದು ಇವ್ರನ್ನ ಏನಾರು ಇಲ್ಲಿ ಹಿಂಗೆ ಮಾಡ್ಕೊಂಡಿರೋದು ನೋಡಿದ್ರೆ ಮುಗೀತು ಕತಿ. ಯಪ್ಪ ಸರ್, ಸರ್ ಎದ್ದೇಳ್ರಿ ನೀವು, ಒಂದು ಸ್ವಲ್ಪ ಕಣ್ಣು ಬಿಟ್ಟು ನೋಡ್ರಿ ನೀವು ಎಲ್ಲದೀವಿ ಅಂತಂದು. ದೊಡ್ಡ ಸರ್ ಬರೋ ಟೈಮ್ ಆಯ್ತು ನೋಡ್ರಿ ಇಲ್ಲಿ. ಏನೋ ಕಾಟ ನಿಂದು. ನನ್ನ ರೂಮ್ನಲ್ಲಿ ನಾನು ಮಲ್ಕೊಂಡ್ರೆ ದೊಡ್ಡ ಸರ್ ಬಂದರೆ ಏನು ಮಾಡ್ತಾರೆ? ಏನು ಮಾಡೋಂಗಿಲ್ಲ, ಸುಮ್ಮನಿರು. ನನ್ನ ರೂಮ್ನಲ್ಲಿ ನಾ ಮಕ್ಕೊಂಡೀನಿ, ಡ್ಯಾಡಿ ಬಂದ್ರೆ ನಾನು ಹೇಳ್ತೀನಂತ, ನೀ ಸುಮ್ಮನೆ ಇರು. ನಾನು ಏನೋ ಒಳ್ಳೆ ಕನಸು ಕಾಣಕೊಂತೀನಿ, ಅದು ಕಡ್ಗಾಲ ಹಾಕ್ಬೇಡ. ಹೋಗಿ ನೀನು ಫಸ್ಟ್ ನನ್ನ ರೂಮಿಂದ. ಸಾರ್, ಒಂದು ಸ್ವಲ್ಪ ನಿಮ್ಮ ಕನಸಿನ ಲೋಕದಿಂದ ಹೊರಗಡೆ ಬಂದು ನೋಡ್ರಿ ಸರ್. ನೀವು ನಿಮ್ಮ ರೂಮ್ನಲ್ಲಿಲ್ಲ, ಹಾಲ್ನಲ್ಲಿ ಮಲ್ಕೊಂಡಿರಿ. ನೋಡ್ರಿ ಅಲ್ಲಿ ಹಾಲ್ನಲ್ಲ. ಸರ್, ಇವಾಗಲಾದರೂ ಗೊತ್ತಾಯ್ತಾ ನೀವು ಯಾವ ರೂಮ್ನಲ್ಲಿ ಮಲ್ಕೊಂಡಿದ್ದೀರಿ ಅಂತ? ಏನು ನಾನು ಕಾಲು ಎಳಿ ಹಾಕೊಂತೇನ? ನೀನು ಯಾರನ್ನಾದ್ರೆ ಲವ್ ಮಾಡಿದಿದ್ರ, ಲವಲ್ಲಿ ಬಿದ್ದಿದ್ರ ಗೊತ್ತಾಕಿತ್ತು ನಿನಗೆ ಅದ್ರದ್ದು ಹೊಡೆತ ಏನಂತಂದು. ಸರ್, ನಾನು ಯಾರನ್ನು ಲವ್ ಮಾಡೋದು ಬೇಡ, ನನ್ನನ್ನು ಯಾರು ಲವ್ ಮಾಡೋದು ಬೇಡ. ನೀವೀಗ ಅವಸ್ಥೆ ಪಡಾಕೊಂತೀರಲ್ಲ, ಇಂಥ ಅವಸ್ಥೆ ನಾನು ಪಡೋದು ಬೇಡ. ಏನು ಸರ್ ನೀವು ಎಲ್ಲಿ ಮಕ್ಕೊಂಡಿರಿ ಏನು ಅನ್ನೋದು ಲಕ್ಷ್ಯ ಇಲ್ವೋ ನಿಮ್ಗೆ? ಅಷ್ಟೊಂದು ಡೀಪಾಗಿ ಹೋಗ್ಬಿಟ್ಟಿದ್ರ ಕನಸಲ್ಲಿ. ಹ್ಞೂ ಕಣು, ಇವತ್ತೇನು ಏನಾಯ್ತು ಗೊತ್ತಾ? ಇವತ್ತು ಎಂಥ ಗುಡ್ ನ್ಯೂಸ್ ಇದೆ ಗೊತ್ತಾ? ಅದಕ್ಕೆ ನಾನು ಇಷ್ಟೊಂದು ಖುಷಿನಲ್ಲಿ ಹಾಗೆ ತಿಲಾಡ್ತಾ ಇದ್ದೀನಿ. ಏನು ಸರ್ ಅದು ಅಂಥ ಖುಷಿ ವಿಷಯ? ನಿಮ್ಮ ಹುಡುಗಿ ಏನಾದರೂ ಹೆಸರು ಹೇಳ್ಬಿಟ್ಲಾ ಅಥವಾ ನಿಮ್ಗೆ ಐ ಲವ್ ಯು ಅಂದ್ಬಿಟ್ಲಾ? ನನ್ನ ಹುಡುಗಿ ಏನಾದರೂ ನನಗೆ ಹೆಸರು ಹೇಳಿ ಐ ಲವ್ ಯು ಅಂತ ಹೇಳಿಬಿಟ್ಟಿದ್ದಿದ್ರೆ ಇವತ್ತು ನಾನು ನಿನ್ನ ಕೈಗೇ ಸಿಗ್ತಾ ಇಲ್ಲಾಗಿದ್ದೆ. ಮತ್ತು ಯಾವ ವಿಷಯಕ್ಕೆ ಸರ್ ತಾವು ಇಷ್ಟೊಂದು ಖುಷಿನಲ್ಲಿ ತೇಲಾಡ್ತಾ ಇರೋದು? ಇವತ್ತು ನಾನು ನನ್ನ ಹುಡುಗಿ ಜೊತೆ ಎಷ್ಟು ತನಕ ಮಾತಾಡ್ಕೊತ ಇದ್ದೆ ಗೊತ್ತಾ? ನನ್ನ ಹುಡುಗಿನೂ ನನ್ನ ಜೊತೆ ಮಾತಾಡಿದ್ಲು ಗೊತ್ತಾ? ನನಗಂತೂ ಎಷ್ಟು ಖುಷಿ ಆಗಕೊಂತೈತಿ ಅಂದ್ರೆ, ಇವತ್ತು ಭಾಳ ಹೊತ್ತು ನನ್ನ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಎಷ್ಟು ಖುಷಿ ಆಗತೈತೆ ಅಂದರೆ ನನಗೆ ಹೇಳೋಕ್ಕಾಗೋಲ್ಲ, ಅಷ್ಟು ಖುಷಿ ಆಗಕೊಂಡ್ಬಿಟ್ಟೈತಿ. ಹೌದಾ ಸರ್, ನಿಮ್ಮ ಹುಡುಗಿ ಜೊತೆ ಅಷ್ಟೊತ್ತನ ಟೈಮ್ ಸ್ಪೆಂಡ್ ಮಾಡಿದ್ರೆ? ಎಷ್ಟೊತ್ತು ಸರ್? 1 ತಾಸ 2 ತಾಸ? 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ದೆ ನಾನು ನನ್ನ ಹುಡುಗಿ ಜೊತೆ. ಸರ್, ತಾವು ನಿಮ್ಮ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಬರೀ 5 ನಿಮಿಷ. ಆ 5 ನಿಮಿಷಕ್ಕೆ ಏನೋ 5 ತಾಸು ಟೈಮ್ ಸ್ಪೆಂಡ್ ಮಾಡಿರೋರ ಥರ ಖುಷಿಯಾಗಿದ್ದೀರಲ್ಲ ಸರ್. ದೇವ್ರೇ, ನಿನಗೇನೋ ಗೊತ್ತದ ಖುಷಿ? ಇಷ್ಟು ದಿನ ಮಾತಾಡ್ತಾನೇ ಇಲ್ಲಾಗಿದ್ದೆ, ಸುಮ್ಮನೆ ನೋಡಿ ನೋಡಿ ವಾಪಸ್ ಬರ್ತಿದ್ದೆ. ಮೊನ್ನೆ ತಾನೇ ಮಾತಾಡ್ಸಿದೆ, ಅವಾಗ ಬರೀ 2 ಡೈಲಾಗ್ ಹೇಳಿ ಹೋಗ್ಬಿಟ್ಟಿದ್ಲು. ಆದರೆ ಇವತ್ತು ನಮ್ಮ ಹುಡುಗಿ ಜೊತೆ ಬರೋಬ್ಬರಿ 5 ನಿಮಿಷವೇ ಆ ಹುಡುಗಿ ಜೊತೆನೇ ಇದ್ದೆ, ಅವ್ರ ಜೊತೆನೇ ಮಾತಾಡ್ತಾ ಇದ್ದೆ. ಮತ್ತೆ ಖುಷಿ ಆಗದೆ ಇರುತ್ತಾ ನಿನಗೆ? ಈ ಖುಷಿಯೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಯಾರನ್ನಾದರೂ ಲವ್ ಮಾಡು, ಅವಾಗ ಗೊತ್ತಾಗುತ್ತೆ ನಿನಗಿದ್ರ ಖುಷಿ, ಇದ್ರ ಮಜಾ. ಸರ್ಕೋ, ನಾ ರೂಮಿಗೆ ಹೋಗ್ತೀನಿ. ಸರ್, ನಿಮಗೂ ನಿಮ್ಮ ಈ ಲವ್ವಿಗೂ ದೊಡ್ಡ ನಮಸ್ಕಾರ ಸರ್. ಸರ್, ಸೀದಾ ನಿಮ್ಮ ರೂಮ್ನಲ್ಲಿನೇ ಹೋಗಿ ಮಲ್ಕೊರಿ ಸರ್. ಮತ್ತು ತಪ್ಪಿ ಬಾಸ್ ರೂಮಿಗೆ ಹೋಗಿ ಗಿಲ್ಕೊಂಡಿರಿ. ಸರಿಯಾ? ಸರಿ, ನಾನಿವಾಗ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇದ್ದೀನಿ, ನನಗೆ ಡಿಸ್ಟರ್ಬ್ ಮಾಡೋಕೋಬೇಡ ನೀನು. ಸರಿ. ಈ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹ್ಞೂ ಅಂತೀಯ, ಹ್ಞೂ ಅಂತೀಯ. ದೇವ್ರೇ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕಪ್ಪ.
ಯಾರದು ಇವತ್ತು ನನ್ನ ಜೊತೆ ಅಷ್ಟೊಂದು ತನಕ ಮಾತಾಡ್ಕೊತ ನಿಂತಿದ್ದಲ್ಲ? 2-3 ದಿನ ಆಯಿತು ನನ್ನನ್ನು ಫಾಲೋ ಮಾಡಕೊಂತಾನ. ಈ ವಿಷಯನ ಗವಿ ಅಣ್ಣನ ಹತ್ರ ಹೇಳಲ್ಲ ಅಥವಾ ಬೇಡವಾ ಒಂದು ಗೊತ್ತಾಗವಲ್ದು ನನಗೆ. ಇವತ್ತು ಆ ಹುಡುಗನಿಂದ ಹೆಲ್ಪ್ ಆಗಿದ್ದಂತೂ ನಿಜ. ಯಾಕಂದ್ರೆ ಆ ಕಡೆ ಯಾರೋ ಪುಂಡಿ ಪೋಖ್ರುಗಳು ನಿಂತ್ಕೊಂಡಿದ್ರು, ಈ ಕಡೆ ನನ್ನ ಕಡೆನೇ ನೋಡಾಕೊಂತಿದ್ರು. ಆ ಹುಡುಗ ಬಂದು ನನ್ನನ್ನು ಮಾತಾಡ್ತಾ ಇದ್ದಂತ ಅವ್ರು ಸುಮ್ಮನೆ ಇದ್ರು. ಈ ಹುಡುಗನಿಂದ ಇವತ್ತಿನ ಹೆಲ್ಪ್ ಆಯಿತು ನಿಜ. ಅದೇ ಈ ಹುಡುಗ ಡೈಲಿ ನನ್ನನ್ನು ಫಾಲೋ ಮಾಡ್ತಾ ಇರೋದು ಯಾಕೆ? ಈ ವಿಷಯನ ಗವಿ ಅಣ್ಣನ ಹತ್ರ ಅಥವಾ ಅಕ್ಕನ ಹತ್ರ ಹೇಳಲಾ ಅಥವಾ ಬೇಡವಾ ಗೊತ್ತಾಗ್ತಾನೇ ಇಲ್ಲ. ಹೇಳಿದ್ರೆ ಇವರೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಏನೋ, ಅದು ಗೊತ್ತಿಲ್ಲ. ಏನು ಮಾಡಲಿ ಇವಾಗ? ಆ ಹುಡುಗನ ನೋಡಿದ್ರೆ ಒಳ್ಳೆಯವನು ಅಂತ ಅನ್ಸುತ್ತಾ? ಹಾಗಂತ ಆ ಹುಡುಗ ನನ್ನನ್ನು ಯಾಕೆ ಫಾಲೋ ಮಾಡೋಕ್ಕಂತಾನ? ನನಗಂತೂ ತಿಳಿತಾನೆ ಇಲ್ಲ. ಸುಮ್ಮನೆ ಈಗ ಇನ್ನೊಂದು 2 ದಿನ ಸುಮ್ಮನೆ ಇರೋಣ. ಇನ್ನೊಂದು 2 ದಿನವೂ ನನ್ನನ್ನು ಫಾಲೋ ಮಾಡ್ದೆ ಅಂದ್ರೆ ಒಂದು ಸಲ ಸರಿಯಾಗಿ ಬೈದ್ಬಿಟ್ಟೆ ಅಂದ್ರೆ ವಾಪಸ್ ನನ್ನನ್ನು ಫಾಲೋ ಮಾಡೋದೇ ಇಲ್ಲ. ಅಕಸ್ಮಾತ್ ನಾನು ಬೈದ ಮೇಲೇನೂ ನನ್ನನ್ನು ಫಾಲೋ ಮಾಡೋಕ್ಕೆ ಚಲೋ ಮಾಡಿದ್ರೆ ಗವಿ ಅಣ್ಣನ ಹತ್ರ ಹೇಳಿದ್ರೆ ಆತವಾಗ. ಏನು ಕಾವೇರಿ ಒಬ್ಬಕ್ಕೆ ಕೂತ್ಕೊಂಡ್ಬಿಟ್ಟಿದಿ? ಏನು ಕಾವೇರಿ ಒಬ್ಬಕ್ಕೆ ಕೂತ್ಕೊಂಡು ಏನೋ ಯೋಚನೆ ಮಾಡಕುಂತಿದಿ? ಏನು ಸಮಾಚಾರ? ಅಯ್ಯೋ ಏನಿಲ್ಲ ಚಿಕ್ಕಿ, ಹಾಗೇನಿಲ್ಲ. ಇನ್ನೇನು ನಮ್ಮದು ಟೆಸ್ಟ್ ಇದೆನಾ ನಾಳೆ, ಅದಕ್ಕೆ ಹೆಂಗೆ ಪ್ರಿಪೇರ್ ಆಗಲಿ ಏನು ಅಂತ ಯೋಚನೆ ಮಾಡಕೊಂತಿದ್ದೆ ಅಷ್ಟೆ. ಕಾವೇರಿ ನೇತ್ರ ಮನೆಗೆ ಹೋಗಿದ್ದೇನೆ, ಹೆಂಗದಾನ ನೇತ್ರ ಮಗ? ಏನು ನೋಡ್ಕೊಂಬಂದೇನ? ನನಗಂತೂ ನೇತ್ರ ಭಾಳ ನೆನಪು ಹಾಕೊಂಡ್ಬಿಟ್ಟ. ಅಷ್ಟು ನೇತ್ರ ಮಗನೂ ಅಷ್ಟೇ ನೆನಪು ಹಾಕೊಂಡ್ಬಿಟ್ಟಾನು. ಹೋಗಿ ನೋಡ್ಕೊಂಬರ್ಬೇಕು, ಮಾತಾಡ್ಸ್ಬೇಕು ಅಂತ ಅನ್ಸೋಗತ್ತೈತಿ. ಇಲ್ಲಾಂದ್ರೆ ನೇತ್ರನಾರ ಇಲ್ಲಿಗೆ ಬಾ ಅಂತ ಹೇಳಬೇಕು ಅಲ್ಲ? ಎಷ್ಟು ದಿನ ಆಯ್ತು ನೇತ್ರ ಮನೆಗೆ ಬಂದು ಹೋಗಿ. ನೇತ್ರ ಸಾಗರ ಮನೆಗೆ ಬಂದೇ ಇಲ್ಲ. ಹೌದು ನೋಡಿ ಚಿಕ್ಕಿ, ಹೌದು ನನಗೂ ಅಷ್ಟೇ ಅಕ್ಕನ ಪಾಪುನ ನೋಡಬೇಕು ಅಂತ ಅನಿಸೈತಿ. ಇವತ್ತು ನೈಟ್ ಅಪ್ಪನ ಕೈಯಾಗ ಫೋನ್ ಹಚ್ಚಿ ಅವರಿಬ್ರು ಕರ್ಸೋಣ ಚಿಕ್ಕಿ. ಹಂಗೆ ಮಾಡು. ನಾನೇನಾದ್ರೆ ನಿಮ್ಮ ಅವನ ಮುಂದೆ ಹೇಳಿದೆ ಅಂದ್ರೆ, ಲಕ್ಷ್ಮಕ್ಕನ ಮುಂದೆ ಕರೆಸು ಅಂತ ಹೇಳಿದೆ ಅಂದ್ರೆ ಅಷ್ಟೇ. ಆಕೆ ಅವ್ರ ಮನೆ ಕೆಲಸ ಇರೋಂಗಿಲ್ಲ, ನಾ ಎಲ್ಲ ಬಿಟ್ಟು ಇಲ್ಲಿಗೆ ಬಂದುಬಿಡ್ಬೇಕನ ಹಂಗೆ ಹಿಂಗೆ ಅಂತ ಹೋದ್ರತ್ತ. ಅದಕ್ಕೆ ನೀನೇ ಹೇಳಿಬಿಡು ಸರಿನಾ? ಹೆಂಗಾರ ಮಾಡಿ ನೇತ್ರನ ಸಾಗರನೇ ಕರೆಸಿದೆ ಅಂದ್ರೆ 2 ದಿನ ಇದ್ರೆ ಅಂದ್ರೆ ಆರಾಮ ಪಾಪ ಜೊತೆ ಮಸ್ತ್ ಆಟ ಆಡ್ಬೋದು. ಹಂಗೆ ನೇತ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಹೌದಿಲ್ಲ? ಸರಿ ಚಿಕ್ಕಿ, ರಾತ್ರಿ ಅಪ್ಪ ಮನೆಗೆ ಬರಲಿ, ಬಂದಮೇಲೆ ಹೇಳ್ತೀನಂತ ನೀನು ಹೇಳಿ ಚಿಕ್ಕಿ. ಹಂಗೆ ಗವಿ ಅಣ್ಣನ ಕೈಯಲ್ಲೂ ಹೇಳ್ಸೋಣ. ಆವಾಗ ಅಪ್ಪ ನಮ್ಮ ಮಾತು ಕೇಳ್ತಾನೆ, ಅಕ್ಕ ಹೇಳಿದ್ರೆ ಅಕ್ಕನೂ ಬರ್ಬೋದಲ್ಲ? ಹಂಗೆ ಮಾಡಂತರಿ. ಅಂದಂಗೆ ಹೆಂಗೆ ಓದಾಕುಂತೀರಿ? ಹೆಂಗೆ ನಡ್ದೈತಿ ನಿಂದು ಓದೋದೆಲ್ಲ? ಚಲೋ ಓದಾಕುಂತೀ ಇಲ್ಲ? ಹ್ಞೂ ಚಿಕ್ಕಿ, ಚಲೋ ನತ್ತಂಗೆ ಓದಾಕೊಂತೀನಿ. ಆಯ್ತು, ಇನ್ನೊಂದು ವರ್ಷ ಆದ್ರೆ, ಇನ್ನೂ 2 ವರ್ಷ ಆಯ್ತು ನಂದು ಡಿಗ್ರಿ. ಇನ್ನೂ 2 ವರ್ಷದಲ್ಲಿ ಡಿಗ್ರಿ ಮುಗೀತಂದ್ರೆ ಆಮೇಲೆ ನಾನು ಜಾಬ್ ಮಾಡ್ಬೋದು. ಚಲೋ ಆತು ಬಿಡವ. ಅಂದಂಗೆ ನಿಮ್ಮ ತಮ್ಮೆಲ್ಲ ಹೋಗನ್ ಕಾಣವಲ್ಲವ ಮುಂಜಾನಿಂದ ಚೋಟೆ. ನಾನು ನೋಡಾಕಂತೀನಿ ಶಾಲೆಗೆ ಹೋಗಿ ಬಂದವನು ಮನ್ಯಾಗ ಬ್ಯಾಗ್ ಇಟ್ಟು ಹೋಗೋಣ ಪತ್ತೇನೇ ಇಲ್ಲ ನೋಡು. ಎಲ್ಲಿ ಹೋಗೋಣ ಏನು ಅನ್ನೋದು, ಬಂದು ಓದ್ಬೇಕು ಅನ್ನೋದೇ ಇಲ್ಲ ನೋಡು. ಅವ್ನ ಬ್ಯಾಗ್ ಆಟ ಕಾಣಿಸೋದೈತೆ, ಅವನಂತೂ ಕಾಣವಲ್ಲ ಎಲ್ಲದ ಅನ್ನೋದು. ನೋಡಿ ಏನಾರ ಅವನೇ ಒಂದು 2 ಲಗಾಯಿಸಿ ಓದ್ಸಾಕ ಕುಂದ್ರಿಸು ಅಂತ ಅಂತೀನಿ. ನೀನು ಹೊಡೆಯಂಗೆ ಇಲ್ಲ ಅವನ್ನ. ಚಿಕ್ಕಿ ಆಟಾಡಲಿ ಬಿಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು. ಈಗ ನೋಡ್ರಿ ನಾವು ಆಟಾಡೋಕ್ಕಾಗಂಗಿಲ್ಲಲ್ಲ, ಅವ್ನು ಆಟಾಡೋಕುಂತಾನೆ, ಆಟಾಡಲಿ ಬಿಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಅಣ್ಣನೂ ಫ್ರೆಶ್ ಅಪ್ ಹಾಕೊಂತಾನೆ. ಆರಾಮೆಲ್ಲರೂ ಚಾಗಿ ಕುಡಿದು ಮೇಲೆ ಒಂದು 10 ನಿಮಿಷ ಬಿಟ್ಟು ಅವನಿಗೆ ನಾನು ಓದಿಸ್ತೀನಂತ, ಸರಿನಾ? ನೀನು ಹಿಂಗೆ ಅವನ್ನ ಸಪೋರ್ಟ್ ಮಾಡಿ ಬದಕ್ಕ ಅವನು ಅಟ್ಟದ ಮೇಲೆ ಕುಂತಾನ. ಏನಾರು ಓದ್ಬಾ ಅಂತಂದ್ರೆ ಯವ್ವ ನೀನು ಯಾಕೆ ಚಿಂತೆ ಮಾಡ್ತೀವಿ? ಅಕ್ಕ ಅದಾಳಿಲ್ಲ, ಅಕ್ಕ ನನಗೆ ಹೇಳ್ಕೊಡ್ತಾಳ, ಅಕ್ಕ ಕರೀಲಿ, ನಾ ಓದಕ್ಕೆ ಕೂತ್ಕೋತೀನಿ ಅಂತ ನೀ ಯಾಕೆ ತಲೆ ಕೆಡಿಸ್ಕೊತೀವಿ? ನಿನ್ನ ಕೆಲಸ ನೀನು ನೋಡ್ಕೋಬೇ ಅಂತ ನನಗೆ ಎದುರು ಮಾತಾಡ್ತಾನೆ. ಚಿಕ್ಕಿ ನೀನು ತಲೆ ಕೆಡಿಸ್ಕೋಬೇಡ, ಅವನನ್ನು ನಾನು ನೋಡ್ಕೋತೀನಂತ. ಅಲ್ಲೆಲ್ಲರ ಮಣ್ಣಾಗ ಆಟ ಆಡ್ತಾನೆ. ಇವಾಗ ಹೋಗು, ಕರೆದು ಬಾ. ಇಲ್ಲಾಂದ್ರೆ ಬ್ಯಾಡ ಬಿಡು, ನೀನು ಕಾಲೇಜ್ಗೆ ಹೋಗಿ ಬಂದು ಸುಸ್ತಾಗಿದ್ದಿ, ನಾನು ಕರಿತೀನಂತ. ಅವ್ನು ಬಂದಮೇಲೆ ಅವನಿಗೆ ಹೇಳಿ ಇವತ್ತು ಅವನ ಕೈಯಾಗ ಅಷ್ಟು ಹೋಮ್ವರ್ಕ್ ಮಾಡಿಸಿ ಮತ್ತೇನಾರ ಎಕ್ಸ್ಟ್ರಾ ಓದಾಕ ಹೇಳೋನಿಗೆ. ಸರಿ ಚಿಕ್ಕಿ, ಆಯಿತು, ಸರಿನಾ? ಸರಿ.